ಸ್ವಲ್ಪ ಚಿತ್ರಾನ್ನ ಮಾಡಿ ಅವಲಕ್ಕಿ ಅಥವಾ ಏನು ನಾಷ್ಟಕ್ಕೆ ಮಾಡಿ ವಾಕಿಂಗ್ ಸೈಕ್ಲಿಂಗೆಲ್ಲ ಹೋಗಿ ಬರ್ತದೆ. ಈ ಸಲಾಡ್ಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಕಟ್ ಮಾಡ್ತೀನಿ. ಆಮೇಲೆ ಚಿತ್ರಾನ್ನಕ್ಕೆ ಇದು ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವು ಐತಿ, ಸ್ವಲ್ಪ ಅಲ್ಲ ಐತಿ. ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ಶಾವಿಗೆ ಕರಿತೀನಿ. ಇನ್ನೊಂದು ಕ್ಯಾರೆಟ್ ಕೊಡತ್ತೀನಿ. ಒಂದು ಹೆಲ್ದಿ, ಒಂದು ಜಂಕ್ ಫುಡ್ ಇರ್ತೈತಿ. ಕುಕ್ಕರ್ ಇಟ್ಟೀನಿ. ಇವು ಮನ್ಯಾಗ ಮಾಡಿದ್ದು ಒಂದು ಸ್ವಲ್ಪ ಅದಾವೆ, ಹೊರಗಿನ ತಂದಿದ್ದು ಬ್ಯಾಟ್ ಗತೆ ಶೇಪ್ ಅದಾವೆ ಹೊರಗಿಂದ. ಸಲಾಡ್ ಹಚ್ಚಿಟ್ಟೇನೆ. ಈ ಶೋಣೆಗೆ ಬರೀ ಇದು ಅಷ್ಟು ಬೇಕು ಕ್ಯಾರೆಟ್. ಇದು ಮೀಡಿಯಮ್ ಒಳಗೆ ಕ್ಯಾರೆಟು ಸೌತೆಕಾಯಿ ಎರಡು ಬೇಕು. ಹಾಕ್ತೀನಿ. ಇನ್ನೊಂದು ಡಬ್ಬಿ ಒಳಗೆ ಇದು ಏರ್ ಟೈಟ್ ಡಬ್ಬಿ ಒಳಗೆ ಇವು ಶಾಂತಿ ಹಾಕ್ತೀನಿ. ಈಗ ಅಂದ್ರೆ ಇದು ಆಗ್ತೈತಿ. ಅವಾಗ 10:30 ಇಲ್ಲ ಸೆಕೆಂಡ್ ಸ್ನ್ಯಾಕ್ಸ್ ಮಧ್ಯಾಹ್ನ 2:30 ತಿಂತಿರ್ತಾರೆ. ಎಣ್ಣೆ ಕಾದೈತಿ. ಎಣ್ಣೆ ಕಾದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿದೆ, ಜೀರಿಗೆ ಹಾಕಿದೆ, ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಇವಾಗ ನಮ್ಮ ಮನೆಗೆ ಯಾರು ಶೇಂಗಾ ತಿನ್ನೋಲ್ಲ, ನಾನು ಶೇಂಗಾ ಹಾಕ್ತಿದ್ದೆ. ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ನಮ್ಮ ಹಸ್ಬೆಂಡ್ಗೆ ಭಾಳ ಫೇವ್ರೇಟ್ ಇದು ಚಿತ್ರಾನ್ನ. ಆಮೇಲೆ ಸ್ವಲ್ಪ ಅಲ್ಲ ತುರಿದಿಟ್ಕೊಂಡೇ ಅಲ್ಲ ಹಾಕ್ತೀನಿ. ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಸನ್ರೈಸ್ ಆಗಾಗ್ತೈತೆ ನೋಡ್ರಿ. ಈಗೆಲ್ಲ 5:50 6 o'clock ಹಂಗೆಲ್ಲ ಆಗಿಬಿಡ್ತೈತಿ. ಇದು ಇಷ್ಟು ಚಲೋ ಅಂದರೆ ಇದು ಸನ್ರೈಸ್ ನೋಡೋದು. ವಿಟಮಿನ್ ಡಿ ಇರ್ತೈತಲ್ಲ, ಅದು ಬೆಳಗ್ಗೆನೇ ನಮ್ಮ ಬಾಡಿ ಇರ್ತೈತಂತೆ. ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ತ್ ಒಳಗಿನ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾವೆ. ಅದಕ್ಕೆ ಮಾರ್ನಿಂಗ್ ವಾಕು ಒಟ್ಟು ಹೊರಗೆ ಎಕ್ಸ್ಪೋಸ್ ಆಗಬೇಕು ನಾವು ಬಿಸಿಲಿಗೆ.
ಆಮೇಲೆ ನಾರ್ಮಲ್ ಬಾಂಬೆ ಉಪ್ಪಿಟ್ಟು ರವೆ ಇರ್ತೈತಲ್ಲ ಅದು ಪೌಡ್ರ್ ಮಸಾಲೆ ಪೌಡ್ರ್ ಹಾಕ್ತೀನಿ. ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಲವಂಗ ಹಾಕ್ತೀನಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾಲ್ಕು ಏಲಕ್ಕಿ ಕೊಟ್ಟೇನೆ, ಒಂದು ಸೊಪ್ಪಿನೂ ಹಾಕ್ತೀನಿ. ಸೊಪ್ಪಿನೂ ಚಲೋ ವಾಸನೆ ಬರ್ತದೆ. ಇದು ಕುದಿಯಾಕತ್ತಿದ್ದರೆ ರವೆ ಹಾಕಿ ತಿರುಗಿ ರವೆ ಎಷ್ಟೈತಿ ಅದ್ರ ಈಕ್ವಲ್ ಸಕ್ಕರೆ ಹಾಕ್ತೀನಿ. ಒಂದು ಸತಿ ಪೂರ ನೀರು ಮುಗಿತಂದ್ರೆ ಸಕ್ಕರೆ ಕೇಸರಿ ಒಂದೆರಡು ಹೆಸರು ಹಾಕಾಕ್ತೇನೆ. ಅದು ಆ್ಯಕ್ಚುಲಿ ನೀರೊಳಗೆ ನೆನೆ ಇಟ್ಟು ಹಾಕಿದ್ರೆ ಚಲೋ ಆಗ್ತೈತೇನೆ. ಎಣ್ಣೆ ಹಾಕ್ತೇನೆ. ಲೆಮನ್ ರೈಸಿಗೆ ಒಂದು ಸ್ವಲ್ಪ ಲೆಮನ್ ಹಾಕಿ, ಯಾಕಂದರೆ ಇವರೆಲ್ಲ ಮಧ್ಯಾಹ್ನ 1 ಗಂಟೆ ಹಂಗೆಲ್ಲ ಊಟ ಮಾಡ್ತಾರೆ. ಸ್ವಲ್ಪ ಲೆಮನ್ ಹಾಕಿಟ್ರೆ ಇದಾಗ್ತದೆ, ಹಾಳಾಗಲ್ಲ. ಇದು ಅನ್ನ ಎಲ್ಲ ಇದ್ರಾಗೈತೆ. ಇದನ್ನು ತೆಗೆದು ಮಿಕ್ಸ್ ಮಾಡಿ ಈ ಬಾದಾಮ ಇದು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಬೇಕು. ಚಿತ್ರಾನ್ನ ಕಲಸಿಟ್ಟು ಚಲೋ ತುಂಬಿದ ಮಿಕ್ಸ್ ಮಾಡಿ ಸ್ವಲ್ಪ ಆಗಲಿ. ನಾವು ವಾಕಿಂಗ್ ಹೋಗ್ತೀನಿ, ಟೈಮ್ ಭಾಳ ಆಗ್ತದೆ. 6:25 ಆಗ್ತಿದೆ. ಶಿರಾ ನಾಷ್ಟ ಮಾಡ್ತೀನಿ. ಪ್ಯಾಕ್ ಮಾಡೋಂಗಿಲ್ಲ, ಜಸ್ಟ್ ಓಪನ್ ಇಡ್ತೀನಿ.
ಹಿಂಗೆ ಇಟ್ಟೇನೆ, ನಾಷ್ಟಕ್ಕೂ ಹಾಕಿಟ್ಟೆ ಶಿರಾ, ಸ್ನ್ಯಾಕ್ಸ್ ಇಟ್ಟೇನೆ. ಒಂದು 6 ಬಾದಾಮ, 4 ಖಜೂರ ಇದನ್ನು ತಿನ್ಕೋತಾನೆ ವಾಕಿಂಗ್ ಹೋಗ್ತಾನೆ. ನಾವು ವಾಕಿಂಗ್ ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇವರೆಲ್ಲ ಆಫೀಸ್ಗೆ ಹೋಗ್ಯಾರ. ಇವತ್ತು ನಮ್ಮ ಸೆಕೆಂಡ್ ಮಗಳು ಡಾಲಿದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಐತಿ. ಸೊ ನಾನು ಆಕೆಗೆ HF ಡ್ರೆಸ್ ಇದು ಮಾಡ್ಬೇಕು ಅಂದ್ಕೊಳತ್ತೀನಿ. ಸೊ ನಂದು ಎಪ್ರಾನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಆಮೇಲೆ ಒಂದು ಟೊಪಿಗೆ ಒಂದು ಮಾಡಿ ಸ್ಕೂಲ್ಗೆ ಆಕೆ ಕೊಟ್ಟು ಬರ್ತೀನಿ. ಇಷ್ಟು ಲೆಂತ್ ಐತಿದೆ, ಸ್ವಲ್ಪ ಲೆಂತ್ ಕಡಿಮೆ ಮಾಡಬೇಕು. ಅದಕ್ಕೆ ನಾನು ಟೈಮ್ ಇಲ್ಲ ಈಗ ಜಾಸ್ತಿ, ಅದು ಹೊಲ್ಕೊಂಡು ಕೊಡೋಕ್ಕದು. ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಸ್ಟೆಪ್ಲರ್ ಹಾಕಿಬಿಡ್ತೇನೆ. ಹಿಂಗೆ ಫೋಲ್ಡ್ ಮಾಡಿ ಸ್ಟೆಪ್ಲರ್ ಹಾಕ್ತೇನೆ. ಇದೊಂದು ನಾರ್ಮಲ್ ಪೇಪರ್ ಐತಿ, ಅಂದರೆ ಇದು ಕಲರ್ ಪೇಪರ್ನ ಇದನ್ನು ಫೋಲ್ಡ್ ಮಾಡಿ ವೈಟ್ ಮ್ಯಾಲೆ ಮಾಡಿ ಇದನ್ನು ಹಿಂಗೆ ರೌಂಡ್ ಮಾಡಿ ಟೊಗ್ಗಿ ಮಾಡ್ತೇನೆ. ಸ್ವಲ್ಪ ಗಮ್ ಹಚ್ಚಾತೇನೆ. ಇದಿಷ್ಟು ಹಿಂಗೆ ರೆಡಿ ಮಾಡೇನಿ. ಈಗ ಹೋಗಿ ಕೊಟ್ಟು ಬರ್ತೇನೆ. ಪಾಪ ಅವಳಿಗೆ ಆಲ್ರೆಡಿ ಲೇಟ್ ಆಗೈತಿ, ಫಾಸ್ಟಾಗಿ ಹೋಗಿ ಕೊಟ್ಟು ಬರ್ತೇನೆ. ಒಂದು ಬಾಯ್ಲ್ಡ್ ಹಾಫ್ ಕಾರ್ನ್ ಐತಿ, ಇದನ್ನು ತಿನ್ನಾಕ್ತೀನಿ ನಾನು. ಬೆಳಗ್ಗೆ ಆಲ್ರೆಡಿ ನಾನು ಡ್ರೈ ಫ್ರೂಟ್ಸು ಖಜೂರಿ ತಿನ್ಕೋತ ವಾಕಿಂಗ್ ಹೋಗಿದ್ದೆ. ಆಮೇಲೆ ಬಂದಮೇಲೆ 2 ಬನಾನ ತಿಂದು ಮತ್ತೊಂದು ಸ್ವಲ್ಪ ಸ್ಕೂಲು, ಆಮೇಲೆ ಮಾರ್ಕೆಟ್ಗೆ ಹೋಗಿ ಫ್ರೂಟ್ಸ್ ಎಲ್ಲ ತರ್ದು ಎಲ್ಲ ತೊಗೊಂಡ್ಬಂದೆ. ಈಗ ಗ್ರೀನ್ ಟೀ ಕುಡ್ದೇನೆ, ನೆಕ್ಸ್ಟ್ ಇದು ತಿನ್ನಾಕ್ತೇನೆ. ಇವತ್ತು ನೋಡ್ರಿ ಸ್ವಲ್ಪ ಚಿತ್ರಾನ್ನ ಮಾಡೇನಿ, ಲೆಮನ್ ಹಾಕಿ. ಸ್ವಲ್ಪ ಅಗಸಿ ಚಟ್ನಿ ಇದ್ದಿದೆ. ನಾ ಇದರ ರೆಸಿಪಿ ಶೇರ್ ಮಾಡಿಲ್ಲ, ಮಾಡ್ತೀನಿ. ಇನ್ನು ಮನೆ ಒಳಗೆ ಮಾಡಿದ್ದು ಉಪ್ಪಿನಕಾಯಿ. ಆಮೇಲೆ ಇವತ್ತು ನಾಷ್ಟಕ್ಕೆ ಶಿರಾ ಮಾಡಿದ್ದೆ, ಅದನ್ನು ಸ್ವಲ್ಪ ತಿನ್ನಾಗ್ತೀನಿ, ಭಾಳಿಲ್ಲ. ಒಂದು 4 ಟೀ ಸ್ಪೂನ್ ಅಷ್ಟು ಐತಿ. ಆಮೇಲೆ ಕ್ಯಾರೆಟು, ಸೌತೆಕಾಯಿ, ಆಮೇಲೆ ಸ್ವಲ್ಪ ಮೊಸರು. ಇದು ಇವತ್ತಿನ ನಂದು ಡಯಟ್ ಫುಡ್. ಇದ್ರೊಳಗೆ ನೋಡ್ರಿ ಅನ್ನದಕ್ಕಿಂತ ಬೇರೆ ವೆರೈಟಿ ಜಾಸ್ತಿ ಅದಾವೆ.